IPL ನೋಡಿದ್ನೆ, ಬೆಟ್ಟಿಂಗ್ ಆಡಿ ಹೇಳ್ತೀನಿ ಕೆಲಸ ಮಾಡಿದ್ನೆ, ಸೋತ್ನೆ, ಸಾಲ ಮಾಡಿದ್ನೆ, ಊರು ಬಿಟ್ನೆ. ಬಾಯ್ ಬಾಯ್. ಎಲ್ಲಿ ಹೊಲಕ್ಕೆ ಹೊಂಟಿ? ಹ್ಞೂ ರೀ ಗೌಡ್ರ. ಹೊಲಕ್ಕೆ ಹೋಗೋದು ಹೋಗ್ತಿ, ಒಂದ್ಸಲ ನನ್ನ ಮನ್ಸಿನ ಹೊಲಕ್ಕೆ ಬಂದು ಹೋದ್ರೆ ಭಾಳ ಚಲೋ ಹೋಗ್ತೈತಿ. ಹೋಗ್ರಿಪ್ಪ, ಹದ ಇದ್ದಾಗ ಅಟ್ಟಕ್ಕದ ತೆಗಿಯೋರು ನೀವು. ನಿಮ್ ನಂಬಿದ್ರೆ ಏನೈತಿ? ಅಲ್ಲ ಲಚ್ಚಿ, ನಿನ್ನ ಮುಖಕ್ಕೆ ಇಷ್ಟು ಸಿಟ್ಟು ಚಂದ ಕಾಣ್ತೈತೆ ಅನ್ಕೊಂಡೇನು? ಯಾಕೆ ಇವತ್ತು ಭಾಳ ಸಿಟ್ಟಿಗೇರಿ ಅಲ್ಲ? ಯಾವಾಗಲೂ ನಿನ್ನ ಮುಖದಾಗ ಕಳಿದ್ರೇ ಚಂದ. ಮುಂಜಾನೆ ನಿಮ್ಮ ಮನೆ ಕಡೆ ಹೋಗಿದ್ದೆ, ಗೌಡ್ತಿಯರ್ ಮೇಲೆ ಭಾಳ ಬಂಗಾರ ಮಾಡ್ಸಿ ಹಾಕಿರಿ, ಮಸಿಟ್ ಮಾಡ್ಕೊಲ್ಲೇ ಇರ್ತೀನೇನ? ಬಂಗಾರ ಮೇಲೆ ನೆದರು ಹೋಯ್ತೇನು ಬಂಗಾರ? ನಿನಗಾಗಿ ತಂದೀನಿ ಮುದ್ದಿನ ಸರ. ನಿಮ್ಮ ಗೌಡ್ತಿ ಹೆಂಗದಾಳಲ್ಲ, ನಿನ್ನೂ ಹಂಗ ಇಡ್ತೀನಿ ತಗೋ. ಇದೇನು ಗೌಡ್ತಿ ತಂದು ಕೊಟ್ಟಿರೋ ಏನು ನನ್ನ ಸಲುವಾಗಿ ಹೊಸದು ಮಾಡ್ಸಿರೋ? ಮನ್ಯಾಗ ಕದ್ದು ಮುಚ್ಚಿ ತರಾಕ ನನ್ನ ಹಿಂದೆ ಏನೂ ಇಲ್ಲ ಅನ್ಕೊಂಡೇನ? ಊರಾಗ ದೊಡ್ಡ ಗೌಡದೇನ. ಇದನ್ನ ನಾಳೆಗೆ ನಮ್ಮ ತವ್ರ ಮನೆಗೆ ಹೋಗೋ ಮುಂದೆ ಹಾಕೊಂಡು ಹೋಗ್ತೀನಿ. ತವ್ರ ಮನೆಗೆ ಹೋಗೋದು ಮುಂದಿನ ಮಾತು. ಈಗ ಒಂದಿಟ್ಟು ನನ್ನ ಮನ್ಸಿನ ಹೊಲ್ದಾಗ ಹೋಗುನ್ ಬಾ. ಒಗ್ಯಾದನ್ ಏ ನನ್ನ ಮಗಳು ಬಂದು ಹೋಗು. ಯಾಕವ ಇಲ್ಯಾಕೆ ಬಂದಿ? ಇಲ್ಲಿ ಯಾರ ಹೋದಂಗಾತಲ್ಲಪ್ಪ? ಇಲ್ಯಾರು ಬರ್ಬೇಕವ? ಆಗಳು ಬಂದಿರ್ಬೇಕು ಹೊಲಕ್ಕ. ಹೌದವ, ನೀನ್ ಯಾಕೆ ಬಂದಿ ಹೇಳಾರ್ದ ಕೇಳಾರ್ದ? ಅಪ್ಪ ನಾ ಮನ್ಯಾಗರ ಇದ್ದು ಏನ್ ಮಾಡ್ಲಿ? ಕುಂತ್ ಕುಂತ್ ನನಗೂ ಬ್ಯಾಸರ ಆಗ್ಬಿಟ್ಟೈತಿ. ಅವ್ವ ಇಲ್ಲಿ ಕುಂತ್ ಏನ್ ಮಾಡ್ತಿ, ಹೊಲದ ಕಡೆಯಾರ ಹೋಗಂದ್ಲ, ಅದಕ್ಕ ಬಂದೇನಪ್ಪ. ಆಕಿಗಂತರೂ ಬುದ್ಧಿನೇ ಅಲ್ಲ, ಏನಾರ ಒಂದು ಹೇಳಿ ಕಳಿಸೇ ಬಿಡ್ತಾಳ. ಆತವ, ಹಿಂಗೆಲ್ಲ ಹೊಲಕ್ಕೆ ಬರಬಾರ್ದು, ಕಾಲಾಗ ಮುಳ್ಳದು ಚುಸ್ತಾವ. ಹ್ಞೂ ಆತಪ್ಪ, ಬರಲ್ಲ ಇನ್ನೊಮ್ಮೆ. ಈಗ ಮನೆಗೆ ಹೋಗೋಣ ಬಾ, ಊಟ ಮಾಡಿ ವಾಪಸ್ ಬರುವಂತಿ. ಯಾಕ? ಇಲ್ರಿ, ನಿಮ್ಗೆ ಬುತ್ತಿ ಕೊಡಕ್ ಬಂದಿದ್ದೆ, ಅಲ್ಲಿ ಮುಂದೆ ಗೌಡ್ರು ನಿಂತಿದ್ರು, ಅದಕ್ಕೆ ಹೋಗ್ಲಿಲ್ಲ. ಏನಿನ್ನ ಹುಚ್ಚಿ, ಅವ್ರೇನ್ ಮಾಡ್ತಾರ? ಹೊಟ್ಟೆ ಸಾಕತ್ತೀನಿ, ತಗೊಂಬ ಬುತ್ತಿ. ರೀ, ನಾನ ಊಟ ಹಾಕೊಡ್ತೀನಿ ತಡ್ರಿ ನಿಮ್ಗೆ. ತಡಿ ಹಾಕಿ ಕೊಡಾಕತ್ತಿ, ಗೌಡ್ರಂಗೆ ಅಂಜ್ಕೋತ್ ಕೂತ್ರಿ ಹೆಂಗ? ನಡಿ ಬಾ ಹೋಗುಮ. ನೀವು ಮುಂದೆ ನಡ್ರಿ, ನಾ ಬರ್ತೀನಿ. ಗೌಡ್ರ, ನೀವೊಂದು ರೊಟ್ಟಿ ಉಣ್ಬರ್ರಿ. ಹೌದಾ? ಹಂಗಂದ್ರೆ ನಡೀರಿ. ಇಲ್ಲ, ನಮ್ಮವ್ವ ಮನ್ಯಾಗ ಅಡಿಗೆ ಮಾಡ್ಯಾಳ, ನಾವ್ ಅಲ್ಲೇ ಊಟ ಮಾಡ್ತೀವಿ. ಅಪ್ಪ ಬಾ, ನಾವ್ ಮನೆಗೆ ಹೋಗೋಣ. ಆತಾತ್, ನೀವು ಊಟ ಮಾಡ್ರಿ. ನಾಗಣ್ಣ, ಹೇಳ್ರಿ. ನಮ್ಗಾರ ಹೊಲದ ಕಡೆ ಬರಕ ಆಗಂಗಿಲ್ಪ. ನೀನ ಒಂದಿಟ್ಟ ಹಾಳುಗಳನ್ನ ಮುಂದೆ ಹಾಕೊಂಡ ಕೆಲಸ ಮಾಡುತ್ತ ಬಾ. ಗೌಡ್ತೀರ, ನೀವು ಯಾಕೆ ಅಷ್ಟೇ ತಲೆ ಕೆಡ್ಸೊಂದಿರಿ? ಮಧ್ಯಾಹ್ನಕ್ಕೆ ಅರ್ಧ ತಾಸು ಊಟಕ್ಕೆ ಅಷ್ಟೇ ಬಿಡ್ತೀನಿ ರೀ. ಮತ್ತು ಊಟಾಗ ನಾನೇ ಮುಂದೆ ನಿಂತು ದಗದ ಮಾಡಿಸ್ತೀನಿ ರೀ. ನಾಗಣ್ಣ, ನಮ್ಮ ಗೌಡ್ರು ಹೊಲದ ಕಡೆ ಬರ್ತಾರಿಲ್ಲೋ? ಬಂದಿರ್ತಾರಿ, ಮತ್ತು ದಗದ ಬರ ಹಂಗೆ ಹೋಗ್ಬಿಡ್ತಾರ್ರಿ. ರೀ, ನಾ ಹೋಗಿ ಬರ್ಲಿ. ನಾಗಣ್ಣ, ಇಕ್ಯಾಕೆ ಬಂದಾಳ ಹೊಲದ ಕಡೆ? ಬರಾಕತ್ತ ಒಂದು ವಾರ ಆತ್ರಿ ಅವರು. ಗೌಡ್ರ ಮಧ್ಯಾಹ್ನಕ್ಕೆ ಊಟಕ್ಕೆ ಹೋಗ್ಬೇಡ ಅಂದಾರಿ. ಹೆಂಗಾದ್ರು ನೀನು ನಿಂತು ಖಾಲಿ ಇರ್ತಾಳ, ಬರಾಕ್ ಬುತ್ತಿ ತೊಗೊಂಬ ಅಂದಾರಿ. ಅದಕ್ಕೆ ನಾನು ನಿಂತು ಬುತ್ತಿ ಕೊಡಕ್ಕೆ ಬರ್ತಾರ್ರಿ. ನಾಗಣ್ಣ, ನಿನಗೆ ಒಂದಿಟ್ಟು ತ್ರಾಸ ಆಗ್ಬತ್ತು, ಮನೆಗೆ ಹೋಗಿ ಊಟ ಮಾಡುತ್ತ ಬಾ. ಬಿಸ್ಲಾಗ ಇಷ್ಟು ದೂರ ಎದಕ್ಕೆ ಕರೆಸ್ತೀಕಿನ? ಇರ್ಲಿ ಬಿಡ್ರಿ ಗೌಡ್ತೀರ, ನನಗೂ ಮನ್ಯಾಗ ಕೂತ್ ಬೇಸರ ಇರ್ತೈತಿ. ಒಗ್ಯಾನ್ ಇರ್ತಾವ, ಬಂದು ಒಕ್ಕೊಂಡು ಹೋಗ್ತೀನಿ. ಆಯ್ತು ತಗೋರವ, ನಿಂಗೆ ತಿಳಿದಂಗೆ ಮಾಡೋತ ಬಾ. ನಾಗಣ್ಣ, ನಿಂದು ಊಟ ಅದು ಮಾಡಿಲ್ಲೋ? ಆಗೇತ್ರಿ ಗೌಡ್ತೀರ. ರೀ, ನಾ ಹಂಗಂದ್ರೆ ಮನೆಗೆ ಹೋಗ್ಲಿ ರೀ. ತಡಿ, ಮನೆಗೆ ಹೋಗಿ ಏನು ಮಾಡ್ತಿಲ್ಲ? ಹೊಲ್ದಾಗ ಕೆಲಸ ಇರ್ತಾವ, ಗೌಡ್ರು ಬಂದು ನನಗೆ ಬೈತಾರ. ನಾಗಣ್ಣ, ಹೊಲ್ದಾಗ ಕೆಲಸ ಮಾಡಕ ನಮ್ಮ ಮನೆ ಕೆಲಸದವ್ರು ಅದಾರ. ಈಕಿಗೆ ಯಾಕೆ ಕೆಲಸ ಹಚ್ತಿ? ಅವ್ವ, ನೀವು ಹೋಗ. ಹ್ಞೂ ಗೌಡ್ತೀರ. ಗೌಡ್ತಾರ, ಆಕಿ ಮನೆಗೆ ಎದಕ್ಕೆ ಕಳ್ಸಿರಿ? ಇಲ್ಲೇ ಹೊಲ್ದಾಗ ಕಸ ತಗೊಂಡು ಕುಂದಿರ್ತಿದ್ಲ್ರಿ.
ಅಲ್ಲಿ ಮನಿಗೆ ಹೋಗಿ ಒಣನವ್ರ ಜೊತೆ ಮಾತಾಡ್ಕೊತ ಕುಂದಿರ್ತಾಳ್ರಿ. ನಾಗಣ್ಣ ಓಣ್ಯಾಗ 4 ಮಂದಿ ಬೇಕು, ನಿನಗೆ ತ್ರಾಸ ಆಗುವತ್ತು ಮನೆಗೆ ಹೋಗಿ ಊಟ ಮಾಡುತ್ತ ಬಾ. ಆಯ್ತ್ರಿ ಗೌಡ್ತಾರ, ಸ್ವಲ್ಪ ಕಬ್ಬಿಗೆ ನೀರು ಬಿಡೋದೈತ್ರಿ, ಹೋಗಿ ಬಿಟ್ಟು ಬರ್ತೀನಿ. ಆಯ್ತು. ಹಾ, ಎಲ್ಲದ ನಿನ್ ಗಂಡ? ಅವ್ರಿಲ್ರಿ, ಅಲ್ಲೇ ನಿಮ್ಮ ಹೊಲಕ್ಕೆ ಹೋಗ್ಯಾರ್ರಿ. ಅಂದಂಗ ಬುತ್ತಿ ಒಯ್ದಾನೇನ? ಇಲ್ರಿ, ಇಲ್ಲೇ ಮನ್ಯಾಗ ಊಟ ಮಾಡೋಗ್ಯಾರ್ರಿ. ಹಾ, ನಡಿ. ತಟಗ ಗೌಡ್ತಿಗೆ ಗೊತ್ತಾಗ್ಲಾರ್ದಂಗೆ ಇಟ್ಕೋ ಏನ. ಮನ್ಯಾಗಿನ ಬಂಗಾರ ಒಂದೊಂದ ಕಳು ಹಾಕೊಂತ ಹೋದ್ರ ಮನ್ಯಾಗಿರೋರು ನಾವ 3 ಮಂದಿ. ಒಂದು ಅವ್ವ ತಗೋಬೇಕ, ಇಲ್ಲ ಅಪ್ಪ ನೀ ತಗೋಬೇಕ, ಇಲ್ಲ ನಾ ತಗೋಬೇಕ. ನನಗಂತೂ ಅಪ್ಪ ನಿನ್ನ ಮೇಲಿನ ಡೌಟ್ ಐತ್ ನೋಡು. ನಾಲ್ಗಿ ಸ್ವಲ್ಪ ಬಿಗಿ ಹಿಡ್ದು ಮಾತಾಡ. ನಿಮಗ ಬಂಗಾರ ಬೆಳ್ಳಿ ಮಾಡ್ಸವ ನಾನ್ಯಾಕೆ ತುಡು ಮಾಡಿ? ನನಗೇನು ಕಮ್ಮಿ ಆಗೈತಿ? ಸ್ವಲ್ಪ ಹೇಳಿಕೆಗೆ. ಆಕಿ ಮಾತ ಕಡ ಮುಡೀರಿ, ಮನ್ಯಾಗ ಬಂಗಾರ ಕಾಣಿಸಿಲ್ಲ ಅಂದ್ರ ಚಿಂತ ಹತ್ತೋದ್ಲ. ಅಲ್ಲೇ ಮನ್ಯಾಗ ಎಲ್ಲಾರ ಬಿದ್ದಿರ್ಬೇಕು ನೋಡು, ಹುಡ್ಕ್ಯಾಡ್ರಿ ಇಬ್ರು ಕೂಡಿ ಚಂದಾಗೆ. ಮನಿ ಒಳಗ್ ಇರ್ಲಿಲ್ಲ ಅಂದ್ರ ಎಷ್ಟ್ ಹುಡ್ಕ್ಯಾಡಿದ್ರಿ ಏನಪ್ಪ? ರೀ ನೀವೇ ಯಾರಿಗಾರು ಕೊಟ್ಟಿರ್ಬೇಕು ನೋಡ್ರಿ. ತಾಯಿ ಮಗಳಿಗೆ ಮಾಡಾಕ್ ಕೆಲಸ ಇಲ್ಲ ಅಂತೇಳಿ ಇಬ್ರು ಕೂಡಿ ಮನ್ಯಾಗ ಕೂತ್ ನಾಟಕ ಹಚ್ಚಿರೇನು? ನಡ್ರಿ ಒಳಗ. ಏನ್ ಹೇಳಾಕತ್ತೀನಿ ನಿಮಗ ಅರ್ಥ ಆಗತ್ತಿಲ್ಲ? ದಿನ ಒಂದೊಂದ್ ನೆಪ ಮಾಡ್ಕೊಂಡ್ ನನ್ ಹಿಂದಿಂದ ಬರ್ತೀರಿ. ನಿಮ್ಮ ನಡ್ರಿ ಒಳಗ. ಅಪ್ಪ ನಾ ಹುಡುಕಿ ಹುಡುಕ್ತೀನಪ್ಪ, ನಮ್ಮ ಮನಿ ಬಂಗಾರ ಎಲ್ಲೈತಂತ ನಾ ಹುಡುಕಿ ಹುಡುಕ್ತೀನಿ. ಅವ್ವ ಬಾ ಹೋಗೋ ನೀ ಒಳಗ. ಅಲ್ಲ, ಇದು ಬೋರ್ಮಾಳ ಎಲ್ಲಿದು? ಅದು ರೀ ಹೊಲದಿಂದ ಬರುವಾಗ ಹಾದ್ಯಾಗ ಬಿದ್ದಿತ್ರಿ, ತಗೊಂಬಂದ್ರಿ. ಅದು ಗೋಡ್ತಿದ್ದಿರ್ಬೇಕು, ಬಿಚ್ಕೊಡು, ಹೋಗಿ ಕೊಡ್ತೀನಿ. ಹುಚ್ಚಿಗಿಚ್ಚದ್ರಿ ನೀವು? ಸಿಕ್ಕಿದ್ ಬಂಗಾರ ಒಯ್ದು ಮತ್ತವ್ರಿಗೆ ಕೊಡ್ತೀರಿ? ಇರ್ಲಿ ಬಿಡ್ರಿ. ಆತ ಏನಾರ ಮಾಡ್ಕೋ. ನಾಗಣ್ಣ ಹೇಳ್ರಿ ಗೋಡ್ತಾರ. ಬಾರಪ್ಪ ಇಲ್ಲಿ ಒಂದಿಟ್ಟ. ಹೇಳ್ರಿ ಗೋಡ್ತಾರ. ನಾಗಪ್ಪ, ನಮ್ಮ ಮನೆಗೆ ಯಾರು ಬರಂಗಿಲ್ಲ ಹೋಗಂಗಿಲ್ಲ, ಆದ್ರೂ ಡೈಲಿ ಒಂದು ಸಾಮಾನು ತುಡುಗಾಗತೈತಿ. ಏನ್ ಮಾಡೋದು ನಾಗಣ್ಣ? ತಿಜೋರಿ ಕದಾರ ಹಾಕಿದ್ ಹಾಕ್ದಂಗೆ ಇರ್ತೈತ ನಾಗಣ್ಣ. ಅಲ್ರಿ ಗೋಡ್ತಾರ, ಹೊಲಕ್ ಮನೆಗೆ ತಿರ್ಗಾಡ್ತಿರ್ತೀರಿ, ಎಲ್ಲರೂ ಹುಚ್ಚಿ ಬಿದ್ದಿರ್ಬೇಕು ನೋಡ್ರಿ. ಹಂಗೆ ಹುಚ್ಚ ಬೀಳ್ತಾವಪ್ಪ. ನಾನ್ ನೋಡಿದ್ರೆ ಯಾವಾಗೂ ಟಿಜರಾಗೆ ಇಟ್ಟಿರ್ತಾನ, ನಾರ ಒಟ್ಟ ಹಾಕೊಳಂಗಿಲ್ಲ ಅದನ್ನ. ನಮ್ಮಕ್ಕಿ ಹೊಲ್ದಾಗ ಸಿಕ್ಕೈತೆ ಅನ್ನಕತ್ತಾಳ, ಅಕ್ಕಿ ಆದ್ರೆ ಅವ್ರ ಮನೆಗೆ ಹೋಗೋದಿಲ್ಲ. ಏನು ನಮ್ಮಕ್ಕಿನ ಸುಳ್ಳು ಹೇಳಕತ್ತಾಳೇನು? ನಾಗಣ್ಣ ನಿನ್ಗೊಂದು ಮಾತು ಹೇಳ್ತಾನ, ನೀನ್ ಹೆಂಡ್ತಿನ ಹೊಲದ ಕಡೆ ಕಳಿಸ್ಬೇಡ. ನಿನ್ಗೆ ಅವತ್ತೆ ಹೇಳಿದಿನಿಲ್ಲೋ ಮನೆಗೆ ಹೋಗಿ ಊಟ ಮಾಡತ್ ಬಾ ಅಂತ. ಗೌಡ್ತಾರ ಮನೆಗೆ ಹೋಗಿ ಊಟ ಮಾಡಿ ಬಂದ್ರೆ ಗೌಡ್ರ ಬಾಯಿ ಬಂದಂಗೆ ಬೈತಾರ್ರಿ. ಗೌಡ್ತಾರ ನಾನು ಏನಾರ ಮನೆಗೆ ಹೋದೆ ಅಂದ್ರೆ ಹೊಲ್ದಾನ ಕೆಲಸ ಅಲ್ಲೇ ನಿಂದಿರ್ತ ಅಂತೇಳಿ ನಾನು ಎಂತೆ ಬುತ್ತಿ ತಗೊಂಬ ಅಂತ ಹೇಳಿನ್ರಿ, ಅದಕ್ಕೆ ಬರ್ತಾಳ್ರಿ. ಮನ್ಸಲ್ಲಿ ಏನು ಇಟ್ಕೊಂಡ್ ಬರ್ತಾಳೇನೋ ಗೊತ್ತಿಲ್ಲ. ನಾಗಣ್ಣ ನೀನೇ ಒಂದಿಟ್ಟು ನೆದುರು ಇಡುತ್ತ ಬಾ, ನಮ್ಮ ಬಂಗಾರ ಯಾರ ಕಡೆ ಐತಿ ಒಂದಿಟ್ಟು ನೋಡ. ಆತ್ ಹೇಳ್ರಿ ಗೌಡ್ತಾರ, ನಾ ಹೊಲಿವ್ರಿ. ಹಾ ಆಯ್ತು ಹೋಗು. ಯವ್ವ ನೀ ಹಾಕೊಳ್ಳೋ ಬೋರ್ಮಾಳ ಈಗಿನ ಕೊಳ್ಳಾಗ ಹೆಂಗ್ ಬಂತ ಬೇ? ತಡೆಯವ್ವ, ಈ ಬೋರ್ಮಳ್ ಸಂಬಂಧ ಮನಿ ತುಂಬೆಲ್ಲ ಹುಡ್ಕ್ಯಾಡಿದು. ಈ ಬೋರ್ಮಳ್ ಸಲ ನಿನ್ ಕಡೆ ಹೆಂಗ್ ಬಂತು? ನಂದಾರಿ ಗೌಡ್ತಿಯಾರ ನಮ್ ತವ್ರ ಮನಿದ ಹಾಕ್ಯಾರಿ ನನಗ. ಸುಮ್ನೆ ಕುಂದ್ರ, ನನಗೆಲ್ಲಾ ಗೊತ್ತೈತಿ, ಅದು ನಮ್ಮ ಅವ್ವಂದ ಐತಿ. ತಡೆಯವ್ವ, ಹಂಗೆಲ್ಲ ಮಾತಾಡಬಾರ್ದು, ಕೇಳುನು. ಎಲ್ಲಿ ಹೊಂಟಿದಿ ಈಗ ನೀ? ಎಲ್ಲೂ ಇಲ್ರಿ, ಇಲ್ಲೇ ಊರಾಗ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೊಂಟಿದ್ರಿ. ನಾ ಹೋಗ್ತೀನ್ರಿ. ಯವ್ವ ನಿಂದೈತಿ ಬೇ ಅದು. ತಡೆಯವ್ವ ತಡಿ, ನಿಮ್ಮ ಅಪ್ಪನಾರು ಕೇಳುನು, ಹೀಗ್ ಬಾ ಹೋಗುನು. ಲಕ್ಷ್ಮಿ, ಅಕಸ್ಮಾತ್ ಆಗಿ ನಿನ್ನ ಗಂಡಗ ನಮ್ಮಿಬ್ಬರ ಬಗ್ಗೆ ಸಂಶಯ ಪಟ್ಟು ಏನಾದ್ರು ನಿನಗೆ ಕೇಳಿದ್ರು ಏನೂ ಇಲ್ಲ ಅಂತ ಹೇಳ್ತವ, ನಮ್ಮ ಗೌಡ್ತಿ ಕೇಳಿದ್ರು ಏನೂ ಇಲ್ಲ ಅಂತ ಹೇಳ್ತವ. ನೋಡ್ ಲಕ್ಷ್ಮಿ, ನನ್ನ ಮಗಳು ಭಾಳ ಬೆರಿಕೆ ಅದಾಳ. ಅಪ್ಪಿ ತಪ್ಪಿನೂ ನಿನಗೆ ಬಾಯಿ ಬಿಡ್ಸಕ್ಕೆ ಟ್ರೈ ಮಾಡಿದ್ರು ನೀ ಬಾಯಿ ಬಿಡಕ್ಕೆ ಹೋಗ್ಬಾರ್ದು. ರೀ ಮೊನ್ನೆ ನಿಮ್ಮ ಮಗಳು ಈಗ ಗೋರ್ಮಳ ಸರ ನಮ್ಮ ಅವ್ವಂದ ಅನ್ನತಿದ್ಲು, ಅದಕ್ಕೆ ನಾನೇನಂದೆ ನಮ್ಮ ತವ್ರ ಮನಿಂದ ತಂದೀನಿ ಅಂತ ಹೇಳಿದೆ. ಹೌದಾ? ಚಲೋ ಆತು ಬಿಡು.
ನಿನ್ನ ಮ್ಯಾಗ ನಿಂತ್ರ ಹಿಂಗೆ ಹೇಳುತ್ತ ಬಾ ಮತ್ತೆ ಕೇಳಿದ್ರು ಅವರು. ವಾವ್, ಅದಕ್ಕ ಅಂತಿನ್ನ ನಮ್ಮ ಮನ್ಯಾಗಿನ ಸಾಮಾನು ಒಂದೊಂದ ಕಳುವು ಮಾಡ್ಕೊಂಡು ಬಂದ ಈಕಿನ ಹೆಣಕ್ ಬಿಡಾಕತ್ತಿ ನೀನ. ಗೌರಿ ಇಲ್ಯಾಕೆ ಬಂದ್ಯಾವ ನೀ? ಈಕಿಗೆ ಯಾಕೆ ಹಿಂಗೆ ಮಾತಾಡಕತ್ತೀನಿ? ಅಂತೀನಪ್ಪ ನಾನು ಅಂತೀನಿ, ನಂದು ಹೊಟ್ಟಿ ಉರಿತೈತಿ. ನೀನು ಇಂಥ ಹೊಲಸ್ ಕೆಲಸ ಮಾಡತ್ತಿಯಲ್ಲ ಅದನ್ನ ನೋಡಾಕಂತನ ಬಂದೇನಿ. ಮನ್ಯಾಗ ವಯಸ್ಸಿಗೆ ಬಂದ್ ಮಗಳದಾಳ ಅನ್ನೋದು ಖಬರಿಲ್ಲ ನಿನಗ. ಇಂಥ ಹೊಲಸ್ ಕೆಲಸ ಮಾಡಾಕತ್ತಿ. ಏನವ್ವ ನೀನ್ ಈ ಬೋರ್ಮಾಳ ನಂದ ನಮ್ಮ ಅವ್ವಂದ ಅಂತಂದ್ರ ನೀ ದೊಡ್ಡಾಗಿ ಕಿಸದ್ ಮಾತಾಡಿದಲ್ಲ, ನಮ್ ತವ್ರ ಮನೆಯವ್ರ ತಂದಾರ, ನಮ್ ತವ್ರ ಮನೆಯವ್ರ ಕೊಡ್ಸ್ಯಾರ ಅಂತ ಹೇಳಿ. ಇದನ್ನ ನೀ ಮಾಡಾಕ್ ಬಂದಿದ್ದಿಲ್ಲ. ಗೌರಿ ನೀವು ಒಬ್ಬಕ್ಕೆ ಮಗಳದಿ ಅಂತೇಳಿ ನಿನ್ಗೆ ಸುಮ್ಮನೆ ಬಿಡಾಕತ್ತೀನಿ. ನೀನು ಇನ್ನೂ ಸಣ್ಣಕ್ಕೆದಿ, ನಿನಗೇನು ತಿಳಿದಿಲ್ಲ. ಸೀದಾ ಮನಿ ದಾರಿ ಹಿಡಿ. ಹಾ, ಈಗ ನಾ ಹೋಗ್ತೇನಪ್ಪ, ನೀ ಮನಿಗ್ ಬಾ. ಈಕಿನ ಹೆಣಕ್ ಏನೇನು ಬಡ್ದಿಯಲ್ಲ ಅದನ್ನ ಎಲ್ಲಾನು ನಮ್ಮ ಅವ್ವನ ಮುಂದೆ ಹೇಳ್ತೀನಿ. ನೋಡವ್ವ, ನಿಮ್ಮ ಅವನ ಮುಂದೆ ಹೇಳ್ಬೇಡ, ನಿನ್ನ ಕೈ ಮುಗಿತೀನಿ, ನಡೀಗ. ಈಗ ನಾ ಹೋಗ್ತೀನಪ್ಪ, ನೀ ಮನಿಗ್ ಬಾ. ಈಕಿನ ಹೆಣಕ್ ಏನೇನು ಬಡ್ದಿಯಲ್ಲ ಅದನ್ನ ಎಲ್ಲಾನು ಅವನ ಮುಂದೆ ಹೇಳ್ತೀನಿ. ಗೌಡ್ರ ನೀವೇನಿಲ್ಲಿ? ಏನಿಲ್ಲ, ಸ್ವಲ್ಪ ಹೊಲಕ್ಕೆ ಹೊಂಟಿದ್ದೆ, ನೀರಾಡಿ ತೆಗಿತ್ತು, ಅದಕ್ಕೆ ನೀರು ಕುಡಿಯಾಕ ಬಂದೆ. ಏಕಿನ ಹೊರಗೆ ಬಾ ಇಲ್ಲಿ. ಯಾಕೋ ಹೊಲಕ್ಕೆ ಹೋಗಿಲ್ಲ ಏನ? ಹೊಲ್ದಾಗ ಏನು ಕೆಲಸ ಇಲ್ಲ ಏನ? ಯಾಕೆ ಬಂದಿ? ಮುಂಜಾನೆದ ಊಟ ಮಾಡಾರ ಹೊಲಕ್ಕೆ ಹೋಗಿದ್ದೀರ, ಅದಕ್ಕೆ ಹೊಟ್ಟೆ ಹಸ್ತತ್, ಅದಕ್ಕೆ ಮನೆ ಬಂದಿನ್ರಿ. ಆತಾತು, ಜಲ್ದಿ ಊಟ ಮಾಡಿ ಹೊಲಕ್ಕೆ ಹೋಗ್ಬಿಡ. ಅಲ್ಲ, ಗಂಡಗ ಆಸರ ಆತಂದ್ರ ಬ್ಯಾಸರ ಆಗಲ್ಲ ನೀ. ಓಹೋ, ಅದಕ್ಕೆ ನಿನ್ನ ಮೈ ಮೇಲೆ ದಿನ ಒಂದು ಬಂಗಾರ ಬೆಳ್ಳಿ ಬರಾಕತ್ತಿದ್ದು. ನಿನ್ನ ಆಸೆಗಾಗಿ ಕಟ್ಕೊಂಡು ಗಂಡಗೆ ಮೋಸ ಮಾಡ್ತಿಲ್ಲ, ನಾಚಿಗೆ ಬರಲ್ಲ ನಿನಗೆ? ಛೇ, ನಾ ಕೇಳಿದ್ರ ದಾರ್ಯಾಗ ಬಿದ್ದೈತಿ ಸಿಕ್ಕೇತಿ ಅಂತಿ. ಅದು ಹೋಗಿ ಬರ್ಮಾ ತೊಂಬ ಹೋಗು. ಗೌಡ್ತಾರ ಯಾಕೆ ನಗಣ್ಣ? ನಿಮ್ದು ಏನ ಬಂಗಾರ ಕೊಳಗೈತೆ ಅನ್ನಕತ್ತಿದ್ರಲ್ಲ, ಅದಕ್ಕೆ ನಿಮ್ದ ಇರ್ಬೋದು ಅಂತ ತೊಗೊಂಬಂದಿನ್ರಿ. ಆಯ್ತು ನಾಗಣ್ಣ, ಹೋಗಿನ್ನಿ. ಅವ್ವ, ಅವ್ನ ಹೆಂಡ್ತಿದೈತಂತಂದ್ ಹೆಂಗ್ ಮುಚ್ಚಿಟ್ಕೊಂತಾನ ನೋಡವ. ಇದು ತಗೋರಿ, ನಾ ಹೋಗ್ತೀನಿ. ಗೌರಿ, ಅವ್ನ ಹೆಂಡತಿ ಕೊಳ್ಳಾಗಿದ್ದಿ ಸರ ಇದೆ ಇಲ್ಲೋ? ಹೂನವ್ವ, ನಿನಗ ಅವತ್ತ ಹೇಳಿದೆ ನಾನು, ಅಪ್ಪ ಒಯ್ದು ಬಂಗಾರ ಎಲ್ಲ ಆಕಿನ ಹೆಣಕ್ ಬಡ್ದಾನಂತ ಹೇಳಿ. ನಿಮ್ಮಪ್ಪ ಹಿಂಗ್ಯಾಕೆ ಮಾಡ್ತಾನೇನೋ, ಮನ್ಯಾಗ ವಯಸ್ಸಿನ ಮಗಳದಾಳ ಅನ್ನೋದು ಖಬರಿಲ್ಲ ಅವನಿಗೆ. ಅಪ್ಪ ಅಪ್ಪ ಆಕಿನ ಹೆಣಕ್ ಏನೇನ್ ಬಡ್ದಿದ್ದಲ್ಲ ಅವ್ನು ತಗೊಂಬ ಅಂತಿದ್ನಲ್ಲ, ತಗೊಂಬಂದಿಲ್ಲ? ಯವ್ವ, ಎಷ್ಟು ಬಾಯಿ ಮಾಡ್ತಿ? ಬಡವ್ರು ಅದಾರ ಅಂತೇಳಿ ಕೊಡುದ ಎರಡು ಕೊಟ್ಟಿನಿ, ಆಗ ತಗೋ. ಯವ್ವ, ಇದು ಹಿಡ್ಕೋಬೇಸಪ್ಪ. ಇದು ನಿಂದೈತವ್ವ, ಇನ್ನೊಂದು ಬೋರ್ಮಳೆ ಎಲ್ಲೈತಿ? ಅಪ್ಪ, ಆಕಿ ಕೊಳ್ಳಾಗ ಇನ್ನೊಂದು ಬೋರ್ಮಾಳ ಇತ್ತಲ್ಲ, ಅದೆಲ್ಲೈತಿ? ಇನ್ನೊಂದು ಎಲ್ಲಿಂದ ಬರ್ತದವ? ಅದು ಅಕ್ಕಿಂದೈತಿ. ಸುಮ್ನೆ ಏನಾರ ಒಂದು ಹೇಳುದೇನ? ಅಲ್ರಿ, ಮನ್ಯಾಗ ವಯಸ್ಸಿಗೆ ಬಂದಿರೋ ಮಗಳದಾಳ, ಆಕಿಗೇನ್ ತಿಳಿಯಂಗಿಲ್ಲೇನ? ಆಕಿ ಮುಂದೆ ಹಿಂಗ್ ಮಾಡೋ ಚಲೋ ಅನಿಸ್ತೈತೆ ನಿಮಗ? ಸುಂಬ್ಳ್ಯಾವ, ಗಂಡಗ ಎದುರು ನಿಂತು ಮಾತಾಡೋ ತೊಡಕೆ ಅದೇನಿ. ಜಾಸ್ತಿ ಮಾತಾಡಿದೆ ಅಂತ ನಿನ್ನ ತುರುಬ ಹಿಡ್ದ ಹೊಡಿತೀನಿ. ಏ ಅಪ್ಪ, ಮಗಳ ಮುಂದ ಅವ್ಗ ಹಿಂಗೆಲ್ಲ ಬಯಾಕತ್ತಿಯಲ್ಲ, ಬುದ್ಧಿ ಐತಿಲ್ಲ ನಿನಗ? ಮೊದಲ ನೀ ಹೋಗಿ ಇನ್ನೊಂದು ಬೋರ್ಮಾಳ ಇಸ್ಕೊಂಡ್ ಬಾ. ಅಲ್ವಾ, ಬೋರ್ಮಾಳ ಹೋಗಿದ್ದೋಗ್ಲಿ, ನಿಮ್ಮ ಅಪ್ಪಗ 4 ಮಂದಿ ಮುಂದೆ ಹೆಂಗಿರ್ಬೇಕನ್ನೋದ ತಿಳಿಸಿ ಹೇಳ. ಅವ ಎಲ್ಲಿ ಬಿಡ್ಬೇಕವ, ಹೊಲಸ್ತಿನೋ ಚಟ. ಒಬ್ಬಕ್ಕೆ ಮಗಳ ಅದಾಳ ಅಂತೇಳಿ ನಿನಗೆ ಮುದ್ದಾಗಿ ಸಾಕಿದ್ನಲ್ಲ, ಅದಕ್ಕೆ ನೀ ನನಗೆ ಎದುರು ಮಾತಾಡಕತ್ತಿ. ಇದು ನಿಂದ ತಪ್ಪಲ್ಲ, ಎಲ್ಲಾ ತಪ್ಪ ನಿಮ್ಮ ಅವಂದೈತಿ. ಕಟ್ಕೊಂಡ್ ಹೆಂಡತಿ ಮೇಲೆ ಹಿಂಗ್ ಕೈ ಮಾಡ್ತೀಯಲ್ಲ, ನಿನಗ ಅಪ್ಪ ಅನ್ನಕ್ಕೂ ನನಗ ನಾಚಿಕೆ ಆಕೈತಿ. ಅವ್ವ, ನಡಿ ನಾವು ಹೋಗೋಣ. ಗೌಡ್ತಾರ, ನೀವೇನ್ರಿ ನಮ್ಮ ಮನೆ ಕಡೆ? ತಗೋಪ್ಪ ಬಂಗಾರ, ನಮ್ಮ ಹೊಲ ಮನೆ ಎಲ್ಲ ಬಿಟ್ಟಿಕಿನ್ ಕರ್ಕೊಂಡು ದೂರ ಎಲ್ಲಾರು ಹೋಗಿ ಚಲೋ ಇರ್ರಿ. ನಮ್ಮ ಕಣ್ ಮುಂದೆ ಇರಾಕ್ ಹೋಗ್ಬೇಡ್ರಿ.
ಗೌರ್ಚಂದಾರ ನೀವು ಏನು ಮಾಡಾಕತ್ತೀರಿ? ಇಷ್ಟು ವರ್ಷ ಇದ್ರ ಸಂಬಂಧ ದುಡ್ಯಾಕತ್ತಿ ಅಂತ ಮಾಡಿರಿ ಏನು? ನಾಗಪ್ಪ ನೀ ಬಂಗಾರ ಕಾಸಿ ಪಡಂಗಿಲ್ಲೋ, ನಂಗೆ ಗೊತ್ತೈತಿ ನೀ ಬಂಗಾರ ಅಂತ ಮನುಷ್ಯದಿ. ಆದರೆ ನಿನ್ನ ಹೆಂಡತಿಗೆ ಬಂಗಾರದ ಮೇಲೆ ಭಾಳ ಆಸೆ ಆಗೈತಿ. ಆಕಿನಾರ ಹಾಕೊಂಡು ಚಂದಿರಲಿ. ನೋಡ ಇವೆಲ್ಲ ಅವ್ರ ಕಾಲನ್ ಕಸ ಇದ್ದಂಗ. ಗೌಡ್ತಿಯರ ನಾ ಮಾಡಿರೋ ತಪ್ಪಾಗೈತ್ರಿ. 7 ಜನ್ಮಕ್ಕೂ ಇಂಥ ತಪ್ಪು ಮಾಡಂಗಿಲ್ರಿ. ನೀ ತಪ್ಪು ಮಾಡಿದಿ ಅಂತ ನಾ ಎಲ್ಲಿ ಹೇಳಿನವ? ಈ ಭೂಮಿ ಮೇಲೆ ಆಸೆ ಪಡೆದಿರೋರು ಯಾರು ಅದಾರ ಹೇಳು? ಗೌಡ್ತಿಯರ ಇವು ಯಾವೂ ಬ್ಯಾಡ್ರಿ, ನಾವು ಸಾಯುತನ ನಿಮ್ಮ ನೆರಳಾಗ ಇರ್ತೀವ್ರಿ. ಅವ್ವ ಇವ್ರಿಗಾರ ಹೇಳಿ ಏನ್ ಪ್ರಯೋಜನ ಐತಿ? ಅವರು ದುಡ್ಯಾಕ್ ಬಂದಾರ. ಆಸೆ ಇರೋದು ನಮ್ಮ ಅಪ್ಪಗೈತಿ. ನಾನು ನಮ್ಮ ಅಪ್ಪನ ಜೊತೆನ ಮಾತಾಡ್ತೀನಿ. ಅಪ್ಪ ಅಪ್ಪ, ನಿನ್ ಹೆತ್ತ ತಾಯಿನೂ ಒಂದ್ ಹೆಣ್ಣ, ಆ ಆಳ್ ಮನುಷ್ಯನ ಹೆಂಡ್ತಿನೂ ಒಂದ್ ಹೆಣ್ಣ, ಹಂಗ ನಾನು ಒಂದ್ ಹೆಣ್ಣಪ್ಪ. ಆ ಆಳ್ ಮನುಷ್ಯನ ಹೆಂಡ್ತಿ ಮೇಲೆ ಕಣ್ಣು ಹಾಕ್ದಂಗ ನನ್ ಮೇಲೂ ಕಣ್ಣು ಹಾಕಪ್ಪ ನೋಡೋಣ. ಯಾಕೆ ಗೌರಿ ನಿಮ್ಮ ಅಪ್ಪಗೆ ಮಾತಿನೊಳಗೆ ಕಟ್ಟಾಕತ್ತೀಯಲ್ಲ? ನೀನು ನನ್ನ ಮಗಳದಿ, ಹುಚ್ಚಿಗಿಚ್ಚದೇನ? ಯಾಕಪ್ಪ ನಾನು ಒಂದು ಹೆಣ್ಣಂತ ಈಗ ಕಳ್ಳು ಕರ್ಗಾಕತ್ತೇನ್ ನಿಂದ? ನಾನು ಒಂದ್ ಹೆಣ್ಣಲ್ಲನಪ್ಪ. ಹೆಣ್ಣಂದ್ರ ಅವರೇ ಬೇರೆ, ನೀನೇ ಬೇರೆ. ಹಿಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು ನೋಡವ. ನೀ ಎಲ್ಲದಕ್ಕೂ ಒಂದು ಹೆಣ್ಣು ಇರ್ತಾಳ, ಆದ್ರೆ ಎಲ್ಲ ಹೆಣ್ಮಕ್ಳಿಗೂ ಒಂದೇ ಥರ ತಿಳ್ಕೊಳ್ಳೋದು ನನ್ನ ಹುಚ್ಚುತನವ. ಇವತ್ತಿಗೆ ನೀ ನನ್ನ ಕಣ್ಣು ತರಿಸಿದೇವ. ನೀ ನನ್ನ ಮಗಳಲ್ಲ, ನನ್ನ ಪಾಲಿನ ದೇವತೆ. ಇವತ್ತಿಗೆ ಅಷ್ಟೇ ಅಲ್ಲ, ಎಂದೆಂದಿಗೂ ನೀ ನನ್ನ ಪಾಲಿನ ದೇವತೆ ಅವ್ವ, ದೇವತೆ. ಇನ್ನು ಮೇಲಿಂದ ಯಾವ ಹೆಣ್ಣಿಗೂ ಕೆಟ್ಟ ದೃಷ್ಟಿಯಿಂದ ನೋಡೋದಿಲ್ಲವ. ದಯವಿಟ್ಟು ಈ ನಿನ್ನ ಅಪ್ಪಗ ಕ್ಷಮಿಸ್ಬಿಡು ಅವ್ವ, ಕ್ಷಮಿಸ್ಬಿಡು. ಅಪ್ಪ, ಒಂದು ಹೆಣ್ಣಿನ ಕಣ್ಣೀರು ಚಲೋ ಅಲ್ಲಪ್ಪ. ಅವ್ವ ನಿನಗ ಭಾಳ ನಂಬ್ಯಾಳ. ಇನ್ ಮೇಲಿಂದ ಹಿಂಗ್ ಮಾಡಕ್ ಹೋಗ್ಬೇಡಪ್ಪ.